ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ ಬೆಂಗಳೂರಿನಲ್ಲಿ ಮಾಧ್ಯಮ ಸಂವಾದವನ್ನು ನಡೆಸಿದರು. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಸಂವಾದದಲ್ಲಿ ಮಾತನಾಡಿದ ಅವರು, ನಾನು 2002ರಲ್ಲಿ ಬೆಂಗಳೂರಿಗೆ ಬಂದಿದ್ದು ಡಿಸಿಪಿಯಾಗಿ 24 ವರ್ಷ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಮಾಧ್ಯಮದವರ ಜೊತೆ ನನ್ನ ಬಾಂಧವ್ಯವನ್ನು ಇಟ್ಕೊಂಡಿದ್ದೇನೆ. ಸಂವಾದಕ್ಕಿಂತ ತಮ್ಮ ಸಲಹೆಯನ್ನ ಹೇಳಲು ಬಯಸ್ತೀನಿ. ಪೊಲೀಸ್ ಇಲಾಖೆ ಹೆಚ್ಚು ಬೆಳೆದಿದೆ. 124 ಘಟಕಗಳಿವೆ. ಸೀನಿಯರ್ ಆಫೀಸರ್ಗಳು ಎಲ್ಲಾ ಜಿಲ್ಲೆಗಳಿಗೆ ಹೋಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರು ಸಿಟಿಯಲ್ಲೂ ಕೂಡ ರಿವ್ಯೂಗಳು ನಡೀತಾ ಇದೆ. ಸಾರ್ವಜನಿಕರೇ ನಂಬರ್ 1 ಜನಸ್ನೇಹಿಯಾಗಿ ಪೊಲೀಸ್ ನಂಬರ್ 1 ಸೇವೆ ಮಾಡ್ತಾ ಇದೆ. ಜನಸ್ನೇಹಿ ಬದಲಾವಣೆ ತರಲು ಪರಿಣಾಮಕಾರಿ ಕೆಲಸವನ್ನ ಮಾಡ್ತಿದ್ದೇವೆ. ಜನರ ಸಮಸ್ಯೆ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ನವರು ಅವರನ್ನ ಕೂರಿಸಿ ಸಮಾಧಾನವಾಗಿ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಪೊಲೀಸ್ ಅವರನ್ನ ಸಾರ್ವಜನಿಕರು ಸ್ನೇಹಿತರಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಟ್ರಾಫಿಕ್ ಬಗ್ಗೆ ಇನ್ನಷ್ಟು ಹೆಚ್ಚು ಸಲಹೆ ಬಂದ್ರೆ ಒಳ್ಳೆಯದು ಅಂತ ಮಾಧ್ಯಮಗಳ ಬಳಿ ಮನವಿಯನ್ನ ಮಾಡಿದ್ರು. ಓಕೆ, ಆ್ಯಂಡ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ಗ್ರೋತ್ ಆಫ್ ಯುವರ್ ಆರ್ಗನೈಸೇಷನ್. ನಿಮ್ಮ ಆರ್ಗನೈಸೇಷನ್ಗೆ ನೀವು ಬೆಳವಣಿಗೆಗೆ ನೀವು ಪಾತ್ರಧಾರ ಆಗಬೇಕು. ಸಿಮಿಲರ್ಲಿ ಎವ್ರಿಬಡಿ, ಗೌರ್ಮೆಂಟ್ ಜಾಬ್ ಆಗಲಿ, ಪ್ರೈವೇಟ್ ಜಾಬ್ ಆಗಲಿ, ಯಾವುದೇ ಜಾಬ್ ಆಗಲಿ, ಯಾವುದೇ ಕೆಲಸ ಕೊಡ್ತಾರೆ ಆ ಕೆಲಸನ ಸರಿಯಾದ ರೀತಿಯಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನಿರ್ವಹಿಸಬೇಕು. ದಟ್ ಈಸ್ ದ ಬೆಸ್ಟ್ ಥಿಂಗ್. ಎಕ್ಸಿಕ್ಯೂಟಿವ್, ನಾನ್ ಎಕ್ಸಿಕ್ಯೂಟಿವ್ ಇದರ ಒಂಥರ ಕಂಟ್ರೋಲಿಂಗ್ ಥಿಂಗ್ಸ್ ಅಷ್ಟೇ. ವಿಸಿಬಿಲಿಟಿ ಸಮ್ ಪೋಸ್ಟಲ್ಸ್ ಜಾಸ್ತಿ ಇರ್ಬೋದು, ಅಷ್ಟು ಬಿಟ್ಟರೆ ಅದ್ರ ಇದು ಅಬ್ಸಲ್ಯೂಟ್ಲಿ. ಯಾಕಂದರೆ ನಾನು ಅರ್ಧ ಸರ್ವಿಸ್ ನಾನು ಎಕ್ಸಿಕ್ಯೂಟಿವ್ ಮಾಡಿದ್ದೀನಿ, ಅರ್ಧ ಸರ್ವಿಸ್ ನಾನು ಎಕ್ಸಿಕ್ಯೂಟಿವ್ ಮಾಡಿ ನನಗೆ ಗೊತ್ತಿದೆ. ಓಕೆ, ದರ್ ಇಸ್ ನಥಿಂಗ್ ಮಚ್ ಅದರಲ್ಲಿ. ಓಕೆ, ದರ್ ಇಸ್ ನಥಿಂಗ್ ಮಚ್ ಅದರಲ್ಲಿ. ಪ್ಯಾಷನ್ ಇರಬೇಕು, ಕೆಲಸದಲ್ಲಿ ಸ್ವಲ್ಪ ಡೆಡಿಕೇಶನ್ ಇರಬೇಕು, ಕಮಿಟ್ಮೆಂಟ್ ಬೇಕು. ಓಕೆ, ಅಷ್ಟೇ, ಬೇರೆ ಅವರ ಅವಕಾಶಗಳ ಕೊರತೆ. ಟ್ರಾಫಿಕ್ ಅಂದರೆ ಯಾರು ಸ್ವಲ್ಪ ಜನ ಹಿಂದೆನೇ ಹೋಗ್ತಾರೆ. ಟ್ರಾಫಿಕ್ ಅಂದರೆ ಬೇಡ ಅಂತಾರೆ ಹೇಳ್ತಾರೆ. ಬಟ್ ಟ್ರಾಫಿಕ್ ಈಸ್ ಒನ್ ಪ್ಲೇಸ್ ವೇರ್ ಯು ಕ್ಯಾನ್ ವಿಸಿಬಿಲಿಟಿ ಜಾಸ್ತಿ ಇರ್ತದೆ ಆ್ಯಂಡ್ ಯು ಕ್ಯಾನ್ ಶೋ ಸಮಥಿಂಗ್ ಆನ್ ದ ಗ್ರೌಂಡ್. ಇಂಪ್ರೂವ್ ಮಾಡಿ ತೋರಿಸ್ಬೇಕು. ಅದೇ ರೀತಿ CID ಆಗಲಿ, ಇಂಟೆಲಿಜೆನ್ಸ್ ಆಗಲಿ, ಅಥವಾ ಬೇರೆ ಯಾವುದೇ ಕೆಲಸ ಆಗಲಿ, ದಿರ್ ಇಸ್ ಎ ಲಾಟ್ ಆಫ್ ಸ್ಕೋಪ್ ಟು ಶೋ ಯುವರ್ ಮೆರಿಟ್, ಟು ಶೋ ಯುವರ್ ಟ್ಯಾಲೆಂಟ್, ಮತ್ತು ಏನು ಹೇಳ್ತಾರಲ್ಲ, ದಟ್ ಸಗಾಸಿಟಿ ಫಾರ್ ದ ಎಂಟೈರ್ ವರ್ಕ್. ಓಕೆ, ಸೊ ದ್ಯಾಟ್ ಡಿಫ್ರೆನ್ಸಿಯೇಷನ್ ಬೇಡ. ಬಾಂಗ್ಲಾದೇಶ ಅವರು ಆಟೋಗಳಲ್ಲಿ ಡ್ರೈವರ್ಗಳಾಗಿ, ಆಮೇಲೆ ಕ್ಯಾಬ್ಗಳಲ್ಲಿ ಡ್ರೈವರ್ಗಳಾಗಿ ಬರ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೂ ನಡೀತಾ ಇರೋರ ಮೇಲೂ ಗಲಾಟೆಗಳಾಗ್ತಾ ಇದ್ದಾವೆ. ಮಹಿಳೆಯರು ಅನ್ನೋದೊಂದು ಅವರಿಗೆ ಸಂಸ್ಕಾರನೂ ಗೊತ್ತಿರೋದಿಲ್ಲ. ಈ ಮನೆಗಳು ಅವರಿಗೆ ಬಾಡಿಗೆ ಕೊಡ್ತಾ ಅವ್ರ ಮೇಲೆ ನೀವೇನಾದರೂ ಒಂದು ಸಜೆಷನ್ಸ್ ಟೈಪ್ ಏನಾದರೂ ಮಾಡೋಕ್ಕಾಗುತ್ತಾ? ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಸರ್? ಈಗ ಆಲ್ರೆಡಿ ಬೆಂಗಳೂರು ಸಿಟಿ ಪೊಲೀಸ್ ಅವರು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಸಿಟಿ ಪೊಲೀಸಲ್ಲಿ ಪರ್ಟಿಕ್ಯುಲರ್ಲಿ ಯಾರು ಬಾಡಿಗೆಗೆ ಮನೆಗಳು ಕೊಡೋದು ಅಥವಾ ಬೇರೆ ಶೆಲ್ಟರ್ಗಳು ಕೊಡ್ತಾರೆ, ಅವರು ಫಾರಿನರ್ಸ್ ಯಾರನ್ನ ಇದ್ದರೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಆಲ್ರೆಡಿ ಒಂದು ಡ್ರೈವ್ ನಡೀತಾ ಇದೆ. ಅದರ ಜೊತೆಗೆ ಸ್ವಲ್ಪ ನಮ್ಮ ಈ ಮಲೆನಾಡು ಏರಿಯಾಗಳಲ್ಲಿ ಸ್ವಲ್ಪ ಜಿಲ್ಲೆಗಳಲ್ಲಿದೆ, ಅಲ್ಲೂ ಸಹ ಭಾಳಷ್ಟು ಕಂಪ್ಲೇಂಟ್ಸ್ ಇದೆ. ಬೇರೆ ಇಲ್ಲಿಗಲ್ ಇಮಿಗ್ರೆಂಟ್ಸಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದರ ಬಗ್ಗೆಯೂ ಸಹ ಆ ಜಿಲ್ಲೆಗಳು ಸ್ವಲ್ಪ ಎಲ್ಲ ಯಾರು ಸ್ಟೇಟ್ ಮ್ಯಾನೇಜರ್ಸ್ ಯಾರಿದ್ದಾರೆ ಅವ್ರ ಹತ್ರ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಮತ್ತು ಏನೇನು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅದನ್ನು ಆ ರೆಸ್ಪೆಕ್ಟಿವ್ ಯಾವ ಜಿಲ್ಲೆ ಅಂತ ಹೇಳ್ತಾರೆ ಅವರು, ಪರ್ಟಿಕ್ಯುಲರ್ಲಿ ವೆಸ್ಟ್ ಬೆಂಗಾಲ್ ಅಥವಾ ಅಸ್ಸಾಂ ಅಂತ ಜಿಲ್ಲೆ ಮ್ಯಾಜಿಸ್ಟ್ರೇಟ್ಗಳಿಗೆ ಕಳಿಸಿ ಅದನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ಲಸ್ ಅದರ ಜೊತೆಗೆ ಇಲ್ಲಿಗಲ್ ಇಮಿಗ್ರೇಷನ್ ಬಗ್ಗೆ ನಾವು ಸೆಂಟ್ರಲ್ ಏಜೆನ್ಸೀಸ್ ಮತ್ತು ನಮ್ಮ FRO ಯಾರಿದ್ದಾರೆ ಅವ್ರ ಜೊತೆಗೆ ಬಹಳ ಕ್ಲೋಸ್ ಕೋಆರ್ಡಿನೇಷನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ದಟ್ ವಿ ಮೇ ಬಿ ಏಬಲ್ ಟು ವೀಡ್ ಔಟ್ ದೀಸ್ ಪ್ರಾಬ್ಲಮ್ಸ್ ಅಂತ. ಐ ಥಿಂಕ್ ಸಾರ್ವಜನಿಕರು ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಅವರು ಸಹ ಸ್ವಲ್ಪ ಕೋಆಪ್ರೇಟ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ, ಐ ಥಿಂಕ್ ವಿ ಮೇ ಬಿ ಏಬಲ್ ಟು ಎಲಿಮಿನೇಟ್ ದೀಸ್ ಥಿಂಗ್ಸ್. ಆಸ್ ಫಾರ್ as ನೈಜೇರಿಯನ್ಸ್ ಕೂಡ ಬರ್ತಾರೆ, ಅವ್ರು ಸ್ಟೂಡೆಂಟ್ಸ್ ಇರ್ತಾರೆ ಭಾಳ ಜನ, ಆಫ್ರಿಕನ್ ನ್ಯಾಷನಲ್ಸ್ ಭಾಳ ಜನ. ನೈಜೇರಿಯನ್ಸ್ ಅಂತ ನಾವು ಹೇಳೋದಿಲ್ಲ, ಆಫ್ರಿಕನ್ ಮತ್ತು ಬೇರೆ ದೇಶಗಳಿಂದ ಬರುವಂಥ ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸ್ ಭಾಳ ಜನ ಇಲ್ಲಿ ಬಂದು ಓದ್ತಾ ಇದ್ದಾರೆ. ಮೇ ಬಿ ಸಮ್ ಅದರಲ್ಲಿ ಅಗೇನ್ ಸಮ್ ಬ್ಯಾಡ್ ಎಲಿಮೆಂಟ್ಸ್ ಮೇ ಬಿ ದೇರ್. ಬ್ಯಾಡ್ ಎಲಿಮೆಂಟ್ಸ್ ಸ್ವಲ್ಪ ಡ್ರಗ್ಸ್ ಅಥವಾ ಬೇರೆ ಯಾವುದಾದ್ರೂ ಇನ್ವಾಲ್ವ್ ಆಗಬಹುದು. ವೆಲ್ ಫ್ಯೂ ಅದರಲ್ಲಿ ಅವ್ರ ಬಗ್ಗೆ ಆಲ್ರೆಡಿ ಸಾಕಷ್ಟು ಕ್ರಮಗಳು ಆಗಿದೆ, ಸಾಕಷ್ಟು ಕ್ರಮ ತಗೊಂಡಿದ್ದೀವಿ. ಪ್ಲಸ್ ಈಗ ಗೌರ್ಮೆಂಟ್ ಆಫ್ ಇಂಡಿಯಾನು ಸಹ ಹೊಸ ಗೈಡ್ಲೈನ್ಸ್ ಬಂದಿರೋದ್ರಿಂದ ಹೌ ಟು ಡೆಪೋಟೇಷನ್ ಬಗ್ಗೆ ಅದೂ ಸಹ ರೀಸೆಂಟ್ ಲಾಸ್ಟ್ ಜನವರಿ ನಮ್ಮ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಕಾನ್ಫರೆನ್ಸಲ್ಲಿ ಅದೊಂದು ಸಬ್ಜೆಕ್ಟೇ ಇಟ್ಟಿದ್ದು, ಹೌ ಟು ಡೀಲ್ ವಿತ್ ಇಮಿಗ್ರೆಂಟ್ಸ್ ಮತ್ತು ಇಮಿಗ್ರೇಷನ್, ಇಲ್ಲಿಗಲ್ ಇಮಿಗ್ರೆಂಟ್ಸ್ಗೆ ಐಡೆಂಟಿಫೈ ಮಾಡುವಂಥದ್ದು ಮತ್ತು ಡಿಪೋರ್ಟೇಷನ್ ಪ್ರೊಸೀಜರ್ಸ್ ಏನಿದೆ ಅಂತ ಅದು ನಮ್ಮ ಎಲ್ಲ ಅಧಿಕಾರಿಗಳಿಗೂ ಸಹ ನಾವು ಪೂರ್ತಿ ಕಾನ್ಫರೆನ್ಸಲ್ಲಿ ಮನದಟ್ಟು ಮಾಡಿದ್ದೀವಿ. ಸೊ ದಟ್ ಮುಂದಿನ ದಿನಗಳಲ್ಲಿ ವಿ ಮೇ ಬಿ ಏಬಲ್ ಟು ಸಬ್ಸ್ಟಾನ್ಷಿಯಲ್ ಪ್ರೋಗ್ರೆಸ್ ಅದರಲ್ಲಿ ನಾವು ಮಾಡ್ತೀವಿ.
ನೆಕ್ಸ್ಟ್. ಸರ್, ನಾಡಿದ್ದು CM ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ನಿಮ್ಮ ಡಿಪಾರ್ಟ್ಮೆಂಟಿಂದ ಏನು ರೆಕಮೆಂಡ್ ಕೇಳಿದ್ದೀರಾ? ಎಷ್ಟು ಬಜೆಟ್ ಅಲೋಕೇಶನ್ಗೆ ಕೇಳಿದ್ದೀರಾ? ಓಕೆ, ಒಂದು ಸ್ವಲ್ಪ ಟೈಮ್ 48 hours ಇದೆ, ಕಾದು ನೋಡುವ. ಓಕೆ ಅದೆಲ್ಲ ಬಜೆಟ್ ಎಲ್ಲ ಗೌಪ್ಯವಾಗಿರ್ತದೆ, ಅದು ನನ್ನ 48 hours ನನಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ನಿಸರ್ಗ ಅಂತ, ನಾನು ಸ್ಪೀಡ್ ನ್ಯೂಸಿಂದ ಬಂದಿರೋದು. ಸರ್, ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಒಂದೊಂದಷ್ಟು ಡಿಪಾರ್ಟ್ಮೆಂಟ್ಗಳ ಮೇಲೆ ಒಂದು ಬಾಂಬ್ ದಾಳಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಫಿಷಿಯಲ್ ಐಡಿಗಳಿಗೆ ಮೇಲ್ ಹೋಗುತ್ತೆ. ಅದು ಯಾರಿಂದ ಏನು ಅನ್ನೋದೇನು ಗೊತ್ತಿಲ್ಲ, ಬಟ್ ನ್ಯೂಸಲ್ಲಿ ಎಲ್ಲ ಹೋಗುತ್ತೆ. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಬಿಕಾಸ್ ಅಂದರೆ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದಷ್ಟು ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಸ್ಗಳಿಗೆ ಒಂದು ಅಫಿಷಿಯಲ್ ಐಡಿಗೆ ಮೆಸೇಜಸ್ ಹೋಗುತ್ತೆ, ನಿಮ್ಮ ಒಂದು ಕಚೇರಿಗೆ ನಾವು ಬಾಂಬ್ ಹಾಕ್ಬೇಕಾಗತ್ತೆ, ಲೈಕ್ ಆ ಥರದ್ದೇನೋ ಒಂದು ಹಾಂ ಆ ಥರ ಆಗುತ್ತೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದ್ರಿಗೆ ಆ್ಯಕ್ಷನ್ ಏನು ತಗೋತೀರಾ ನೀವು ಅಂತ ಹೇಳಿ. ಓಕೆ, ಈಗ ಮೆನಿ ಟೈಮ್ಸ್ ಏನಾಗುತ್ತೆ, IP ಅಡ್ರೆಸಸ್ ಏನಿದೆ ಸ್ವಲ್ಪ ಹೊರಗಡೆಯಿಂದ ಫಾರಿನ್ ಆರಿಜಿನೇಟ್ ಇರುವಂಥದ್ದು, ಅದೆಲ್ಲ ಸ್ವಲ್ಪ ಗೌಪ್ಯವಾಗಿರ್ತಾರೆ. ಅವರು ಪ್ರೈವಸಿ ಇದನ್ನು ನಮಗೆ ಕೊಡೋದಿಲ್ಲ. ಅದು ಬಹಳಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ನಾವು. ಇನ್ಫ್ಯಾಕ್ಟ್ ನಾವು ನಮ್ಮ ರಾಜ್ಯ ಮಾತ್ರ ಅಂತ ಇಲ್ಲ, ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಸಮಸ್ಯೆಗಳಿದೆ. ಪರ್ಟಿಕ್ಯುಲರ್ಲಿ ಜಾಸ್ತಿ ತಮಿಳುನಾಡು ನಲ್ಲಿ ಜಾಸ್ತಿ ಇದೆ. ಸೊ ಅದ್ರ ಬಗ್ಗೆ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಈಗ ಸ್ವಲ್ಪ ನಿನ್ನೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ನಿನ್ನೆ ಸ್ವಲ್ಪ ಹೋಕ್ಸ್ ಕಾಲ್ಸ್ ಬಂದಿತ್ತು. ಅದಕ್ಕೆ ನಾನು CID ನಲ್ಲಿ ನಮ್ಮ CCD SP ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ. ಇದರ ಬಗ್ಗೆ somehow ವಿಲ್ ಟ್ರೈ ಟು ಗೆಟ್ ಥ್ರೂ MLAT ಇಂದ ಅಟ್ಲೀಸ್ಟ್ ನಮಗೆ IP ಅಡ್ರೆಸಸ್ ತಗೊಂಡು ಐಡೆಂಟಿಫೈ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ. ಬಟ್ ಬೈ ಆ್ಯಂಡ್ ಲಾರ್ಜ್ ವಿಲ್ ಟ್ರೈ ಅವರ್ ಬೆಸ್ಟ್ ನಾವು, ಬಿಕಾಸ್ 2 ಕೇಸಸ್ಸಲ್ಲಿ ಆಲ್ರೆಡಿ ನಾವು ಪತ್ತೆ ಮಾಡಿದ್ದೀವಿ. ಸಿಮಿಲರ್ಲಿ ಬೇರೆ ಕೇಸಸ್ಸು ಪತ್ತೆ ಮಾಡುವಂಥ ನಮ್ಮ ನಂಬಿಕೆ ಇದೆ. ಸರ್, ನಾಗರಾಜ್ ಅಂತೇಳಿ ವಾರ್ತಾ ಭಾರತಿಯಿಂದ 2 ಕ್ವಶನ್ ಇದೆ, ಕೇಳಿಬಿಡ್ತೀನಿ. ಫಸ್ಟ್ ಮೊದಲನೇದಾಗಿ ಏನು ನಮ್ಮ ಪೊಲೀಸ್ ಸ್ಟ್ರೆಂತ್ ಇದೆ, ಸ್ಯಾಂಕ್ಷನ್ ಆಗಿರೋದಕ್ಕಿಂತ 14ರಿಂದ 15% ಶಾರ್ಟೇಜ್ ಇದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. UN ನೇಷನ್ಸ್ ಪ್ರಕಾರ 450 ಜನ ಪೊಲೀಸರಿಗೆ ಒಬ್ಬ ಪೊಲೀಸ್ ಪರ್ಸನಲ್ ಇರಬೇಕಂತಿದೆ. ಬಟ್ ಕರ್ನಾಟಕದಲ್ಲಿ 606 ಜನ ಇದೆ. ಸೊ ಈ ಒಂದು 15ರಿಂದ 16% ಯಾಕೆ ರಿಕ್ರೂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಬಂದು, ಏನು ಬೆಂಗಳೂರಲ್ಲಿರ್ಬೋದು ಅಥವಾ ರಾಜ್ಯದಲ್ಲಿರ್ಬೋದು ಸೈಬರ್ ಕ್ರೈಮ್ ಜಾಸ್ತಿ ಎಷ್ಟಾಗ್ತಾ ಇದೆಯೋ ಅದಕ್ಕೆ ತಕ್ಕನಾಗೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗಳಾಗಲಿ ಅಥವಾ ಟ್ರೈನಿಂಗ್ ಇರುವಂಥ ಪೊಲೀಸರ ಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ. ಪ್ರತಿ ವರ್ಷ ನಮಗೆ ಸೈಬರ್ ಕ್ರೈಮ್ ನಾಗಲೋಟ ಹೋಗ್ತಾ ಇದೆ, ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ ಆಗಲಿ ಪರ್ಸನಲ್ಸ್ ಆಗಲಿ ಜಾಸ್ತಿ ಆಗ್ತಾ ಇಲ್ಲ. ಯಾಕೆ ಇದು? ವೆಲ್, ನೀವು ಮೊದಲನೇ ಕ್ವಶನಿಂದು ಪೊಲೀಸ್ ಸಂಖ್ಯಾ ಬಲ ಬಗ್ಗೆ ತಾವು ಕೇಳಿದ್ದೀರಿ. ಪೊಲೀಸ್ ಸಂಖ್ಯಾಬಲ ನಾರ್ಮಲಿ ಆ ಥರ ನಾವು ಮೈಕ್ರೋ ಅನಾಲಿಸಿಸ್ ಮಾಡೋಕ್ಕೆ ಹೋದಾಗ 100 ವರ್ಷ ಹಿಂದೆನೂ ಕಡಿಮೆ ಇತ್ತು, ಈಗಲೂ ಕಡಿಮೆ ಇದೆ, 100 ವರ್ಷ ಆದ್ಮೇಲೆ ಕಡಿಮೆ ಇರ್ತದೆ. ಓಕೆ, ದ್ಯಾಟ್ ಆಪ್ಟಿಮಮ್ ಅಂತ ಆಗೋದಿಲ್ಲ. ರಿಸೋರ್ಸಸ್ ಎಷ್ಟಿದೆ ಆ ರಿಸೋರ್ಸಸ್ನ ಆಪ್ಟಿಮಮ್ ಯುಟಿಲೈಸೇಷನ್ ಮಾಡಬೇಕಾಗುತ್ತದೆ. ಓಕೆ, ನಮ್ಮಲ್ಲಿ ಓಕೆ ಅಫ್ಕೋರ್ಸ್ ನಮ್ಮ ಹತ್ರ 15% ಈಗ ವೇಕೆನ್ಸೀಸ್ ಇದೆ. ಬಟ್ ಆ ವೇಕೆನ್ಸೀಸ್ಗೆ ನಾವೇನು ಮಾಡಿದ್ದೀವಿ, ಹೋಮ್ ಗಾರ್ಡ್ಸ್ನ ಬಳಸ್ತೀವಿ, ಹೋಮ್ ಗಾರ್ಡ್ಸ್ನ ಯೂಸ್ ಮಾಡ್ತೀವಿ ಆ ವೇಕೆನ್ಸೀಸ್ನ ಇದು ಮಾಡೋದಕ್ಕಾಗಿ. ಸೊ ಆ್ಯಂಡ್ ಈಗ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ, ಈಗ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಈಗ ಸ್ಟಾರ್ಟ್ ಆಗಿದೆ. ಸುಮಾರು 8,500 ಪೊಲೀಸರು ಭರ್ತಿ ಈಗ ನಾವು ಮಾಡಲಿಕ್ಕೆ ನೋಟಿಫಿಕೇಷನ್ಗಳು ತಯಾರು ಮಾಡ್ತಾ ಇದ್ದೀವಿ. ಸೊ ಅದು ಬಹುಶಃ ಏನಾದರೂ ಫ್ಯೂ ಮಂತ್ಸಲ್ಲಿ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತದೆ. ಸೊ ದಟ್ ಈಸ್ ಒನ್ ಥಿಂಗ್. ಬಟ್ ಓನ್ಲಿ ಥಿಂಗ್ ಈಸ್ ಏನಂದರೆ ಇತ್ತೀಚಿನ ಅಂದರೆ ನೀವು ಸಿ ಡೈನಾಮಿಕ್ ವರ್ಲ್ಡಲ್ಲಿ ಮ್ಯಾನ್ ಪವರ್ಗಿಂತ ಜಾಸ್ತಿ ಈಗ ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್. ಈಗ ಟೆಕ್ನಾಲಜಿ ಬಳಕೆ ಇದೆಯಲ್ಲ, ಅದರಿಂದ ನಿಮಗೆ ಮ್ಯಾನ್ ಪವರ್ದು ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಲೈಕ್ ಮುಂಚೆ ನೀವು ನೋಡಿರ್ಬೋದು, ಪೊಲೀಸವರು ನಿಲ್ಲಿಸಿ ಕೇಸ್ಗಳು ಹಾಕ್ತಾಯಿತ್ತು. ಯಾರಾದರೂ ವೈಲೇಟ್ ಮಾಡಿದ್ರೆ ಇಮಿಡಿಯೇಟ್ಲಿ ನಿಲ್ಲಿಸೋದು, ಕೇಸ್ ಹಾಕೋದು, ಆ ರೀತಿ ಮಾಡ್ತಾಯಿದ್ರು. ಈಗ ಅದು ಬಹಳ ಕಡಿಮೆ ಆಯಿತು. ಇನ್ಫ್ಯಾಕ್ಟ್ ನಾನು 2022ನಲ್ಲಿ ಅಂತೂ ಟೋಟ್ಲಿ 100% ಯಾರು ಕೇಸೇ ಹಾಕೋದು ಬೇಡ ಅಂತ ಇದು ಮಾಡಿಬಿಟ್ಟಿದೆ. ನೋಬಡಿ ಶುಡ್ ಬುಕ್ ಎ ಕೇಸ್, ನಾಟ್ ರಿಕ್ವೈರ್ಡ್. ಯಾಕಂದರೆ ನಾವು 30-35 ಸಾವಿರ ಕೇಸ್ ಪರ್ ಡೇ ನಾವು ಕ್ಯಾಮ್ರಾ ಮೂಲಕ ಹಾಕ್ತಾ ಇದ್ದೀವಿ. ಈಗ 35-40,000 ಕೇಸಸ್ ಪರ್ ಡೇ ಈಗ ಕ್ಯಾಮ್ರಾ ಮೂಲಕ ಆಗುತ್ತೆ. ಸೊ ನೀವು ಅದೇ ಯೋಚನೆ ಮಾಡಿ, ಅದು ಟೆಕ್ನಾಲಜಿ ಇರಲಿಲ್ಲ ಅಂದರೆ ಎಷ್ಟು ಜನ ಪೊಲೀಸರು ಬೇಕಾಗ್ತದೆ ಅದು ಕೇಸ್ ಹಾಕಲಿಕ್ಕೆ. ಯಾರು ರೆಗ್ಯುಲೇಟ್ ಮಾಡೋಕ್ಕೆ ಅಥವಾ ಸಿಗ್ನಲ್ ಮೇಂಟೆನೆನ್ಸ್ ಮಾಡೋಕ್ಕೆ ಪೊಲೀಸರು ಅವಶ್ಯಕತೆ ಸಿಗದೇ ಇಲ್ಲ, ಎಲ್ಲ ಕೇಸ್ ಹಾಕಲಿಕ್ಕೆ ಬೇಕಾಗ್ತದೆ. ಸೊ ಅದರಿಂದ ಈಗ ಅದು ಬದಲಾವಣೆ ಆಗಿದೆ. ಸೊ ಅದನ್ನು ಟೆಕ್ನಾಲಜಿ ಇರೋದ್ರಿಂದ ಪ್ಲಸ್ CCTV ಕ್ಯಾಮ್ರಾ
ಈಗ CCTV ಕ್ಯಾಮ್ರಾ ಇರೋದ್ರಿಂದ ನಮ್ಮ ಏನು ಇನ್ವೆಸ್ಟಿಗೇಷನ್ ಟೆಕ್ನಿಕ್ಸ್ ಏನಿದೆ ಅದೂ ಸಹ ಭಾಳಷ್ಟು ಬದಲಾವಣೆ ಆಗಿದೆ. ಮುಂಚೆ ನಾನು SP ಇದ್ದಾಗ ನಮಗೆ ತನಿಖೆ ಮಾಡಬೇಕಾದ್ರೆ ಅಥವಾ ಯಾವುದೇ ಕೇಸ್ ಭೇದಿಸಬೇಕಾದ್ರೆ ಎರಡೇ ವಿಧಾನ ಇತ್ತು. ಒಂದು ಡಾಗ್ ಸ್ಕ್ವಾಡ್ ಇತ್ತು, ಇನ್ನೊಂದು ಫಿಂಗರ್ ಪ್ರಿಂಟ್. ಅದು ಬಿಟ್ಟರೆ ಬೇರೆ ನಮಗೆ ಟೂಲ್ ಸಿಗ್ತಾ ಇರಲಿಲ್ಲ. ಈಗ ಆ ಥರ ಇಲ್ಲ. ಈಗ ಸುಮಾರು ವಿಧಾನಗಳಿದೆ. ಕೆಲವೊಂದು ತಮ್ಮ ನಾಲೆಜ್ಗೂ ಇದೆ, ಕೆಲವೊಂದು ನಾವು ಹೇಳೋದಿಲ್ಲ. ಓಕೆ, ಭಾಳಷ್ಟು ವಿಧಾನಗಳಿದೆ ಈಗ. ಓಕೆ, ಸೊ ಅದರಿಂದ ಟೆಕ್ನಾಲಜಿ ಇದೆಯಲ್ಲ, ಅದರಿಂದ ಸ್ವಲ್ಪ ಮ್ಯಾನ್ ಪವರ್ ಯುಟಿಲೈಸೇಷನ್ ಅಷ್ಟು ಅವಶ್ಯಕತೆ ಬರೋದಿಲ್ಲ ಈಗ. ಸೊ ಇರೋ ಮ್ಯಾನ್ ಪವರಲ್ಲಿ ನಾವು ಬಹಳ ಪರಿಣಾಮಕಾರಿ ಕೆಲಸ ಮಾಡ್ಬೋದು.